ಪ್ರೀತ್ಸು ಅಂತ ಮದುವೆಯಾದವನ್ನ ಬೆನ್ನು ಬಿದ್ದಿದ್ಲು ಈಕೆ. ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇದ್ಲು, ವಿಡಿಯೋ ಕಾಲ್ ಮಾಡ್ತಾ ಇದ್ಲು. ಅಮ್ಮ ನನಗೆ ಮದುವೆಯಾಗಿ ಮಕ್ಕಳಿದ್ದಾವೆ ಎಂದು ಬಿಡದೆ ಪ್ರೀತ್ಸು ಅಂತ ಟಾರ್ಚರ್ ಕೊಡ್ತಾ ಇದ್ದಂತೆ. ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿಯ ಗಾಳವನ್ನ ಬೀಸಿದ್ಲು ಈ ಯುವತಿ. ಆ ಯುವತಿಗೆ ಬುದ್ಧಿ ಹೇಳೋಕೆ ಅಂತ ಹೇಳಿ ಮನೆ ಬಳಿ ಹೋದವನಿಗೆ ಬಿದ್ದಿದ್ದು ಗೂಸ. ಮನೆ ಬಳಿ ಯುವಕ ಬರ್ತಾ ಇದ್ದ ಹಾಗೆ ಆಕೆ ಡೋರ್ ಲಾಕ್ ಮಾಡಿದ್ರು ಅನ್ನೋದು ಆತ ಮಾಡ್ತಾ ಇರೋ ಆರೋಪ. ಯುವಕನ ಮೇಲೆ ಮನ ಬಂದಂತೆ ಯುವತಿಯ ತಂದೆ ಹಲ್ಲೆಯನ್ನ ಮಾಡಿದ್ದಾರಂತೆ. ಗಂಭೀರವಾಗಿ ಗಾಯಗೊಂಡಂತಹ ಯುವಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಮೆಸೇಜ್ ಮಾಡ್ತಾ ಇದ್ದಂತಹ ಯುವತಿ ಭವಾನಿ ಹಾಗೆ ಆಕೆಯ ತಂದೆ ಇಬ್ಬರ ವಿರುದ್ಧವೂ ಸದ್ಯ ಯುವಕ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದು, ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತ್ಸು ಅಂತ ಹೇಳಿ ಮದುವೆಯಾದಂತಹ ಈತನ ಬೆನ್ ಹಿಂದೆ ಆಕೆ ಬಿದ್ದಿದ್ಲಂತೆ. ಇಲ್ಲ ನನಗೆ ಮದುವೆಯಾಗಿ ಮಕ್ಕಳಿದ್ದಾವೆ ಅಂತಂದ್ರೂ ಕೂಡ ಬಿಡದೆ ಪ್ರೀತ್ಸು ಅಂತ ಟಾರ್ಚರ್ ಮಾಡ್ತಾ ಇದ್ಲು ಅನ್ನೋದು ಆತ ಮಾಡ್ತಾ ಇರುವಂತಹ ಆರೋಪ. ಅದನ್ನೇ ಹೇಳೋದಕ್ಕೆ ಅಂತ ಹೇಳಿ ಹೋದಂತಹ ಟೈಮ್ನಲ್ಲಿ ಮನೆಯಲ್ಲಿ ಲಾಕ್ ಮಾಡಿ ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಕೇಳ್ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಈಗ ಯುವಕ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ? ಈತ ಹೋಗಿ ಹೊಡೆಸ್ಕೊಂಡಲ್ಲ, ಅದಕ್ಕೂ ಮುಂಚೆ ಯಾವತ್ತೂ ಆಕೆಯನ್ನ ಭೇಟಿಯಾಗಿದ್ದಿಲ್ವಾ? ಎಷ್ಟು ದಿನಗಳ ಪರಿಚಯ ಇದು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ ಅಂಕಿತಾ? ವಿದ್ಯಾ, ಸಾಮಾನ್ಯವಾಗಿ ನಾವು ಈ ಹಿಂದಿನ ಪ್ರಕರಣಗಳನ್ನ ನೋಡೋದಾದ್ರೆ ಯುವಕರು ಯುವತಿಗೆ ಪ್ರೀತಿಸು ಅಂತ ಹೇಳಿ ಹಿಂದೆ ಬಿದ್ದು ಪೀಡಿಸೋದನ್ನ ನಾವು ನೋಡಿದ್ವಿ. ಆದ್ರೆ ಈ ಪ್ರಕರಣದಲ್ಲಿ ಉಲ್ಟಾ ಆಗಿರುವಂತದ್ದು. ಯುವತಿಯೇ ಒಬ್ಳು ಯುವಕನಿಗೆ ಪ್ರೀತಿಸು ಅಂತ ಹೇಳಿ ಹಿಂದೆ ಬಿದ್ದಿರುವಂತಹ ಘಟನೆ, ಜೊತೆಗೆ ಆತ ನಿರಾಕರಿಸಿದ್ದಕ್ಕೆ ಆತನ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ರು ಅನ್ನೋ ಒಂದು ಆರೋಪ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ವಿಲ್ಸನ್ ಗಾರ್ಡನ್ ನಲ್ಲಿ ವಾಸವಿದ್ದಂತಹ 29 ವರ್ಷದ ಯುವಕ ಒಂದು ಕಚೇರಿಯಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆತನಿಗೆ ಕಳೆದ ಕೆಲ ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ ನಲ್ಲಿ ಭವಾನಿ ಅನ್ನೋ ಒಂದು ಯುವತಿಯ ಪರಿಚಯ ಆಗತ್ತೆ. ಪರಿಚಯ ಆದ್ಮೇಲೆ ಅವರಿಬ್ರು ಕೂಡ ಮಾತನಾಡ್ತಾರೆ. ಆ ಒಂದು ರಿಲೇಶನ್ಶಿಪ್ ಅಂದ್ರೆ ಆ ಒಂದು ಫ್ರೆಂಡ್ಸ್ ಏನು ಸ್ನೇಹಿತರಾಗಿ ಮಾತನಾಡ್ತಾ ಇದ್ರು, ಅದು ಕಂಟಿನ್ಯೂ ಆಗಿ ಅದಾದ್ಮೇಲೆ ಆತನಿಗೆ ನೀನ್ ನನ್ನನ್ನ ಪ್ರೀತಿಸು ಅಂತ ಹೇಳಿ ದಂಬಾಲು ಬೀಳ್ತಾಳೆ. ಆಗ ಆತ ಹೇಳ್ತಾ ಇರುವಂತದ್ದು, ನಂಗೆ ಆಲ್ರೆಡಿ ಮದುವೆಯಾಗಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರು ಕೂಡ ಆಕೆ ಬಿಡದೆ ನಿರಂತರವಾಗಿ ಆತನಿಗೆ ನೀನ್ ನನ್ನನ್ನ ಪ್ರೀತಿಸು ಅಂತ ಹೇಳಿ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಆತ ಈಕೆ ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ ಅನ್ನೋದು ಗೊತ್ತಾದ ತಕ್ಷಣ ಆಕೆಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಬ್ಲಾಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾನೆ. ಅದಾದ್ಮೇಲೆ ಮತ್ತೆ ಒಂದಷ್ಟು ಅಕೌಂಟ್ ಗಳಿಂದ ನಿರಂತರವಾಗಿ ಆತನಿಗೆ ವಿಡಿಯೋ ಕಾಲ್ ಮೆಸೇಜ್ ಗಳನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾಳೆ. ಅದಾದ್ಮೇಲೆ ಆತ ಇದರಿಂದ ಅಂದ್ರೆ ತೀರಾ ನೊಂದಿರ್ತಾನೆ. ಇದು ಯಾಕೋ ನಿಲ್ಲೋ ತರ ಕಾಣ್ತಿಲ್ಲ ಅನ್ನೋದು ಆತನಿಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಆತ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಆಕೆಯ ಜೊತೆ ಮಾತನಾಡುವಂತಹ ಕೆಲಸವನ್ನ ಮಾಡದಂತೆ. ಯಾವಾಗ ಆ ಸ್ನೇಹ ಈ ರೀತಿಯಾಗಿ ಆಯ್ತೋ ನಂತರ ಆತ ಎಲ್ಲವನ್ನ ಕೂಡ ಪೊಲೀಸ್ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಆಕೆ ವಾಸವಿದ್ದಂತಹ ಮನೆ ಬಳಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆಕೆ ಏಕಾಏಕಿ ನೀನ್ ಯಾಕೆ ಈ ಜಾಗಕ್ಕೆ ಬಂದಿದೀಯ ಅಂತ ಹೇಳಿ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಜೊತೆಗೆ ಆತನನ್ನ ಮನೆಯ ಒಳಗಡೆ ಕರೆಸ್ಕೊಂಡು ಡೋರ್ ಅನ್ನ ಕೂಡ ಲಾಕ್ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಸ್ವಲ್ಪ ಹೊತ್ತಾದ ಬಳಿಕ ಮತ್ತೊಬ್ಬ ವ್ಯಕ್ತಿ ಮನೆಗೆ ಎಂಟ್ರಿ ಆಗ್ತಾನೆ. ಆತ ನಾನು ಈಕೆಯ ತಂದೆ ಅಂತ ಹೇಳ್ಕೊಂಡು ಏಕಾಏಕಿ ದೊಣ್ಣೆಯಿಂದ ಆ ಯುವಕನ ಮೇಲೆ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಮತ್ತೆ 3 ಜನ ಎಂಟ್ರಿ ಆಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಆತ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿರುವಂತದ್ದು. ಈಗ ನಾನೇನು ವಿಚಾರಗಳನ್ನ ಹೇಳಿದೀನಿ ಅವೆಲ್ಲವನ್ನ ಕೂಡ ಆತ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಎಷ್ಟು ತಿಂಗಳಿನಿಂದ ಆಕೆ ಪರಿಚಯ ಆಗಿದ್ಲು, ಅದಾದ ಬಳಿಕ ಪರಿಚಯ ಆದ ಮೇಲೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಆತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಆದ್ರೆ ಒಂದು ಪ್ರಶ್ನೆ ಇಲ್ಲಿ ಅಂದ್ರೆ ಆಕೆಯ ಮನೆ ಬಳಿ ಈತ ಹೋಗಿದ್ಯಾಕೆ, ಅಷ್ಟೊಂದು ಪರಿಚಯ ಇತ್ತ ಅನ್ನೋ ಒಂದು ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಭವಾನಿ ಮತ್ತೆ ಆಕೆಯ ತಂದೆಯ ಮೇಲೆ FIR ಅನ್ನ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕೇವಲ ಯುವಕ ಕೊಟ್ಟಿರುವಂತಹ ದೂರಿನ ಅನ್ವಯ ಮಾತ್ರ ಅಲ್ಲ, ನಿಜಕ್ಕೂ ಕೂಡ ಆಗಿದ್ದೇನು ಅಲ್ಲಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.